ರಾಜ್ಯ ವಿಧಾನಸಭೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಧಾನಸಭೆಯ ಆವರಣದಲ್ಲಿ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಪುಸ್ತಕ ಮೇಳಕ್ಕೆ ಬರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಸಹ ವಿಧಾನಸೌಧವನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೀಗಾಗಿ ಕಳೆದ 3 ದಿನಗಳಿಂದನೂ ವಿಧಾನಸೌಧಕ್ಕೆ ಬರ್ತಿರತಕ್ಕಂಥ ಸಾವಿರಾರು ಸಂಖ್ಯೆಯ ಪ್ರೇಕ್ಷಕರು ಈಗ ವಿಧಾನಸೌಧವನ್ನು ನೋಡಲಿಕ್ಕೆ ಮುಗಿಬಿರತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಇವತ್ತು ಭಾನುವಾರ, ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪುಸ್ತಕ ಮೇಳಕ್ಕೆ ಪ್ರೇಕ್ಷಕರು, ಓದುಗ, ಆಸಕ್ತರು ಎಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ಸಹ ವಿಧಾನಸೌಧವನ್ನು ಒಳಗಡೆನೂ ಸಹ ಕಣ್ತುಂಬಿಕೊಳ್ಳಿಕ್ಕೋಸ್ಕರ ವಿಧಾನಸೌಧ ಆವರಣಕ್ಕೆ ಬರೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಬೆಳಗ್ಗೆಯಿಂದನೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಸಹ ವಿಧಾನಸೌಧದ ಒಳಗಡೆ ಹೋಗಬೇಕು, ವಿಧಾನಸೌಧದ ಒಳಗಡೆ ಶಾಸಕರು ಕೂಡ್ತಕ್ಕಂಥ ಏನು ಸಭಾಭವನ ಇದೆ ಅದು ಹೇಗಿದೆ, ಮತ್ತು ಗ್ಯಾಲರಿ ಹೇಗಿದೆ, ಮತ್ತು ವಿಧಾನಸೌಧದ ಒಳಗಡೆನ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡಲಿಕ್ಕೆ ಎಲ್ಲರೂ ಸಹ ಸಾಕಷ್ಟು ಕುತೂಹಲಾಗಿ ಬಂದಿರುವಂಥದ್ದು. ಅದರ ಜೊತೆಗೆ ಮಕ್ಕಳನ್ನು ಸಹ ಪ್ರೇಕ್ಷಕರು ಸಹ ಕರೆದುಕೊಂಡು ಬಂದಿದ್ದಾರೆ. ಪೋಷಕರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಮಕ್ಕಳನ್ನು ಕರೆದುಕೊಂಡು ಬಂದು ವಿಧಾನಸೌಧವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಪೊಲೀಸರಿಗೆ ಸಾಕಷ್ಟು ಹರಸಾಹಸವನ್ನು ಮಾಡ್ತಿರುವಂಥದ್ದು. ಯಾಕಂತಂದರೆ ವಿಧಾನಸೌಧದಲ್ಲಿ ಭದ್ರತೆಯ ದೃಷ್ಟಿಯಲ್ಲಿ ಪೊಲೀಸರು ಸಹ ಸಾಕಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡಿರುವಂಥದ್ದು. ಯಾಕಂತಂದರೆ ಈಗಾಗಲೇ ವಿಧಾನಸೌಧದ ಸುತ್ತಲೂ ಸಹ 144 ಸೆಕ್ಷನನ್ನು ಜಾರಿಯನ್ನು ಮಾಡಲಾಗಿದೆ. ಆದರೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಕಳೆದ 3 ದಿನಗಳಿಂದ ಬರ್ತಾ ಇದ್ದಾರೆ. ಆದರೆ ಇವತ್ತು ಸಾಯಂಕಾಲ 5 ಗಂಟೆಗೆ ಕೊನೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರೇಕ್ಷಕರು ಇವತ್ತು ಬೆಳಗ್ಗೆಯಿಂದನೂ ಸಹ ವಿಧಾನಸೌಧದ ಒಳಗಡೆ ಹೋಗಲಿಕ್ಕೆ ಸಾಕಷ್ಟು ನೂಕುನುಗ್ಗಲವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಸಹ ಸ್ವಲ್ಪ ಸಂಖ್ಯೆಯಲ್ಲೇ ಪ್ರೇಕ್ಷಕರನ್ನ ಒಳಗೆ ಬಿಡಲಿಕ್ಕೆ ಹರಸಾಹಸವನ್ನು ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಕಡೆ ನೂಕುನುಗ್ಗಲು ಸಹ ಕಂಡು ಬರ್ತಾ ಇರುವಂಥದ್ದು. ವಿಧಾನಸೌಧದ ಒಳಗಡೆನೇ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಬೆಂಗಳೂರು ಪೊಲೀಸರು ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಎಲ್ಲರನ್ನೂ ಸಹ ತಪಾಸಣೆಯನ್ನು ಮಾಡಿ ಒಳಗಡೆ ಬಿಡಬೇಕಾಗ್ತಾ ಇದೆ. ಹೀಗಾಗಿ ಪೊಲೀಸರಿಗೂ ಸಹ ಇದು ಒಂದು ಕಡೆ ಚಾಲೆಂಜ್ ಆಗ್ತಾ ಇರುವಂಥದ್ದು. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಇಷ್ಟೊಂದು ಕ್ರೌಡ್ ಬರುತ್ತೆ ಅಂತ ಹೇಳಿ ಪೊಲೀಸರು ಸಹ ಒಂದು ಗೆಸ್ಸನ್ನು ಮಾಡಿದ್ದಿಲ್ಲ. ಅಷ್ಟೊಂದು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬೆಳಗ್ಗೆಯಿಂದನೂ ಸಹ ಬರ್ತಾ ಇದ್ದಾರೆ. ವಿಶೇಷವಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಅವರ ಮಕ್ಕಳ ಜೊತೆಗೆ ಆಗಮಿಸಿ ವಿಧಾನಸೌಧವನ್ನು ನೋಡಲಿಕ್ಕೆ ಮುಗಿಬೀಳ್ತಾ ಇರೋ ಹಿನ್ನೆಲೆ ಇಲ್ಲಿ ಸಾಕಷ್ಟು ಕ್ರೌಡ್ ಆಗ್ತಾ ಇರುವಂಥದ್ದು. ಮತ್ತು ವಿಧಾನಸೌಧದ ಒಳಗಡೆ ಎಲ್ಲೂ ಸಹ ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಬೇಡಿ ಅಂತೇಳಿ ಪೊಲೀಸರು ಮನವಿಯನ್ನು ಮಾಡ್ಕೋತಾ ಇದ್ದರೂ ಸಹ ಪ್ರೇಕ್ಷಕರು ಬರ್ತಾ ಇರುವಂಥವರು ಭಾವಚಿತ್ರಗಳನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರಿಗೆ ಇದು ಭದ್ರತೆಯ ದೃಷ್ಟಿಯಿಂದ ಒಂದು ಬಹುದೊಡ್ಡ ಚಾಲೆಂಜ್ ಆಗಿ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಲಕ್ಷ್ಮೀಕಾಂತ್ ಜೊತೆ ವೀರೇಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.